ಈ ವೆದರಲ್ಲಿ ಬೆಳಗ್ಗೆ ಎದ್ದೇಳಬೇಕು ಅನ್ನೋ ಮನಸ್ಸೇ ಇಲ್ಲ. ಆದರೂ ಈ ಸಾಹೇಬ್ರು ನನ್ನ ಬಿಡಲೇ ಇಲ್ಲ. ಎಂತ ಅಲ್ಲೂ ಜನ ಅಂತ ನೋಡ್ತೀನಿ, ಟಂಗ್ ಕ್ಲೀನರ್ ಮುರಿದೋಗಿರೋದ. ನನಗೆ ಬೇಜಾರಾಗುತ್ತೋ ಈ ರೇಂಜ್ಗೆಲ್ಲ ಅಲ್ಲುಚ್ತೀನ ನಾನು ಅಂತ. ಈ ಸಾಹೇಬ್ರು ನೋಡಿ ನಾನು ತಿನ್ನೋ ಟಿಫನ್ಗೆ ಕಾಯ್ಕೊಂಡು ಕೂತವ್ರೆ. ಆಯ್ತಲ್ಲ ಸರ್ ನಿಮ್ಮದು ಬ್ರೇಕ್ಫಾಸ್ಟು. ವೆಲ್ಕಮ್ ಟು ಫಸ್ಟ್ ಡೇ ಆಫ್ ಮೈ ಫಿಟ್ನೆಸ್ ವ್ಲಾಗ್. ಪ್ರೀ ವರ್ಕೌಟ್ಗೆ ಅಂತ ಬೀಟ್ರೂಟ್ ಜ್ಯೂಸ್ ಕುಟ್ಕೊಂಡು ಹೊರಟಿದ್ದೀನಿ. ಜಿಮ್ಮಿಗೆ ಕೊನೆಗೂ ರೀಚ್ ಆದೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಕೋಚು ಲೆಗ್ ವರ್ಕೌಟು ಅಂತ ಹೇಳಿದ್ದಾರೆ. ಸರಿ ಯಾವುದೋ ಒಂದು ಮುಗಿಸ್ಬಿಡೋಣ ಬಿಡತ್ತಾ ಅಂತ ಹೇಳ್ಬಿಟ್ಟು ಮ್ಯಾನ್ಯುವಲ್ ಸ್ಕ್ವಾಟ್ಸು, ಲೆಗ್ ಪ್ರೆಸ್ಸು, ಲೆಗ್ ಎಕ್ಸ್ಟೆನ್ಷನ್ನು ಇನ್ನೂ ಏನೋ ಮಾಡಿದೆ. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಫೋನ್ ಬ್ಯಾಟ್ರಿ ಲೋ ಆಗೋಗ್ಬಿಟ್ಟಿತ್ತು. ಮನೆಗೆ ಬಂದು ನೋಡ್ತೀನಿ ಚಿಕನ್ನೂ ಇಲ್ಲ ಮಟನ್ನೂ ಇಲ್ಲ. ಸೋಮವಾರ ಅಂತ ಏನು ಮಾಡೋದೇ ಬೇಡವಾ, ನಾನು ತಿಂತೀನಿ ಯಾಕೆ ಏನೂ ಮಾಡಲಿಲ್ಲ. ಸರಿ ಆಯಿತು ಇದರಲ್ಲೇ ಕತೆ ಹಾಕೋಣ ಅಂದ್ಬಿಟ್ಟು ತಿಂದು ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೋಗ್ತೀನಿ. ಅಣ್ಣ ನಾನು ಬರ್ತೀನಿ ಅಂತ ಬಿಟ್ಟು ಜೊತೆಗೆ ಬಂದು ಮಲ್ಕೊಂಬಿಡೋದ ನೋಡಿ. ಸರಿ ಎದ್ದಿದ್ದು ಆಯಿತು, ರೆಡಿ ಆಗಿದ್ದು ಆಯಿತು. ನನ್ನ ಫ್ರೆಂಡ್ ಏನೋ ಪ್ರಾಜೆಕ್ಟ್ ಮಾಡಿದ್ಲಂತೆ, ವಾಪಸ್ ಕೊಡೋಣ ಅಂತ ಹೋಗ್ತಾ ಇದ್ದೆ ಲ್ಯಾಪ್ಟಾಪ್ನ. ಸರಿ ಅಂದ್ಬಿಟ್ಟು ಹೋಗ್ತೀನಿ. ದಾರಿನಲ್ಲಿ ಹೊಟ್ಟೆ ಹಸ್ಬಿಡೋದ, ಏನೂ ತಿಂದಿಲ್ಲ ಗುರು ಎದ್ದು. ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರೋಟೀನ್ ಬಾರ್ ತೊಗೊಂಡು ತಿನ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ರೋಡಲ್ಲಿ ಇನ್ನೊಬ್ರಿಗೆ ಸಿಕ್ಕಿದ್ದಾರೆ ನಮಗೆ. ಹೆಸರು ಬೇರೆ ಮುಫಾಸ ಅಂತೆ. ಮಾತಾಡ್ಸಿದ್ದಾಯಿತು, ಹಂಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲಿಗೆ ಬಂದೆ ಗೊತ್ತಾ, ನನ್ನ ತಮ್ಮನ ಕೆಫೆಗೆ. ಇವತ್ತು ಬಿಲ್ಲಿಂಗ್ ಕೌಂಟ್ರಪ್ಪ. ಶಾಪ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. 11 ಗಂಟೆಗೆ ಮನೆಗೆ ಜೂಟ್.